ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಚಂದನ್ ಅವ್ರೆ, ಚಂದನ್ ಅವ್ರೆ, ಮಧುರ್ ಅವ್ರೆ, ಚಂದನ್ ಅವ್ರಲ್ಲಿ ಅವ್ರಿಗೋಸ್ಕರ ಹಲ್ವಾ ಮಾಡ್ಕೊ ಬಂದೀವ್ನಿ. ಯಾನಾಯ್ತಮ್ಮ ಇದಕ್ಕಮ್ಮ ಒತ್ತರ ಹಿಂಗರ್ಚ್ಕೊಂಡೆ ಇಲ್ಲ ಮಾರ್ನಿಂಗ್ ಶೋ ಪಿಕ್ಚರು ಅದ್ಯಾನ್ ಕನ್ಸ್ಕೊಂಡೆ ಹೇಳಮ್ಮೆ ಆಮೇಲೆ ಪುಟ್ಮಲಿ ಮೊದಲು ಯಾನ್ ಕನ್ಸ್ಕೊಂಡ ಅಂತ ಹೇಳು, ಆಮೇಲೆ ಅದು ದಿಟ್ಟವಾದ ಸುಳ್ಳು ಅಂತ ಹೇಳ್ತೀನಿ. ನಾನು ಸುಮಾರು ದಿನದಿಂದ ಒತ್ತಲೆ ಕನ್ಸು ಕಾಣ್ತೀನಿ, ಅದು ದಿಟ ಆಗೋದಿರ್ಲಿ, ದಂಡಕ್ಕೂ ಹಾಕೂ ಆಗಿಲ್ಲ. ಅದ್ಯಾನ್ ಕನ್ಸ್ಕೊಂಡೆ ಹೇಳಮ್ಮೆ ಬಾಬಣ್ಣ, ಅದು ಹಲ್ವಾ ಮಾಡ್ಕೊಂಡು ಚಂದನ್ ಅವ್ರ ಒಟ್ಟಿಗೆ ತಕ್ಕಂದು ಹೋದ್ನ. ಅಲ್ಲಿ ನೋಡಿದ್ರೆ ಚಂದನ್ ಅವ್ರ ಫೋಟೋಕ್ಕ ಹೂನಾರ ಹಾಕಿ ಗಂಧದ ಕಡ್ಡಿ ಹಚ್ಚಿದ್ರು. ಚಂದನ್ ಅವ್ರು ನಾಕೋಗ್ಬಿಟ್ಟಿದ್ರು ಅನ್ನಿ. ಆಮೇಲೆ ಪುಟ್ಮಲಿ ನಿನ್ ಕನ್ಸಿಗೆ ಇಷ್ಟು ಗಂಧದ ಕಡ್ಡಿ ಹಚ್ಚ ಪಾಪಿ ಚಿರಾಯು ಅಂತ ಕೇಳಿಲ್ವಮ್ಮೆ? ಆ ನಾಲಾಯಕ್ಕೆ ಎಲ್ಲಿಂದ ಸತ್ತರು, ನಾವು ಸಾಯಿಸಿದ್ರು ಅವ್ರು ಸಾಯಲ್ಲ. ಸುಮ್ಮನೆ ಯಾಕೆ ತಲೆ ಕೆಡ್ಸ್ಕೊಂಡೆ? ಬಾಬಣ್ಣ, ನಾನು ಸಾನೆ ಪೆನ್ಷನ್ ಮಾಡ್ಕೊಂಡಿವ್ನಿ, ನೀವು ನೋಡಿದ್ರೆ ತಲೆ ಕೆಡ್ಸ್ಕೊಬೇಡ ಅಂತಿದ್ದೀರಿ ಅಲ್ಲ. ಅದು ಪೆನ್ಷನ್ ಅಲ್ಲ ಕಮ್ಮೆ, ಟೆನ್ಷನು. ಜಾಡ. ಆಮೇಲೆ ಪುಟ್ಮಲಿ ಒತ್ತರನೆ ತಲೆ ಕೆಡ್ಸ್ಕೊಳಕ್ ಶಾನೆ ವಿಷಯಗಳವ. ಅದು ಬಿಟ್ಬಿಟ್ಟು ಆ ನಾಲಾಯಕ್ ವಿಷಯಕ್ಕ ನೀನು ತಲೆ ಕೆಡ್ಸ್ಕೊಂಡು ನನ್ನ ತಲೆನೂ ಯಾಕೆ ಕೆಡ್ಸಿ? ಸುಮ್ಮನೆ ಕ್ಯಾಮೆ ನೋಡೋಗು. ಬಾಬಣ್ಣ, ನೀವು ನನ್ನ ಭಾವನೆನೇ ಅರ್ಥ ಮಾಡ್ಕೊಳ್ಳಲ್ಲ. ಚಂದನ್ ಅವ್ರೆ, ಬರೀಲಿ. ಏನ್ ಪುಟ್ಮಲ್ಲಿ ಇವ್ರೆ ಕರೆದಿದ್ದು? ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀಯನಿ. ವಾಟ್ ಸರ್ಪ್ರೈಸ್! ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ರ? ಚಂದನ್ ಅವ್ರೆ, ನಿಮ್ಗೆ ಯಾವ್ದು ಕಾಯಿಲೆ ಗೀಲೆ ಇಲ್ಲ ತಾನೇ? ನನ್ಗೇನಾಗಿದೆ ಪುಟ್ಮಲ್ಲಿ ಅವರೇ? ನಾನು ಚೆನ್ನಾಗೇ ಇದ್ದೀನಿ, ನನಗೆ ಯಾವ ಕಾಯಿಲೆನೂ ಇಲ್ಲ, ನಾನು ಫಿಟ್ ಅಂಡ್ ಫೈನ್ ಆಗಿದ್ದೀನಿ. ಅದ್ರಲ್ಲೂ ನಿಮ್ಮನ್ನ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ. ಹಂಗಂದರಿಯಾ? ಹಂಗಾರೆ ದಿನ ನೋಡ್ತಾ ಇರಿ, ಈಗ್ಲೂ ನೋಡಿ ನೋಡಿ ನೋಡಿ. ಇದು ಕನ್ಸಲ್ಲ ತಾನೇ? ಇದು ಕನ್ಸಲ್ಲ, ನಿಜನೇ ಅನ್ನಿ. ನಿಮಗೆ ಖುಷಿ ಆಯ್ತದೆ ಅಂದ್ರೆ ಯಾವಾಗ್ಲೂ ನನ್ನ ನೋಡ್ತಾನೆ ಇರಿ, ನೋಡಿ ನೋಡಿ. ಅವರೇ, ನಿಮ್ಮ ಮಾತನ್ನ ಕೇಳ್ತಿದ್ರೆ ನನಗೆ ಪ್ರಾಣ ಹೋಗೋ ಹಾಗಾಗ್ತಿದೆ. ಚಂದನ್ ಅವ್ರೆ, ಹಂಗೆಲ್ಲ ಮಾತಾಡ್ಬೇಡಿ, ನಂಗೆ ಬೇಜಾರಾಯ್ತದ. ಸಾರಿ ಪುಟ್ಮಲ್ಲಿ ಅವರೇ, ನನ್ನ ಮಾತನ್ನ ವಾಪಸ್ ತಗೋತೀನಿ. ನೀವು 100 ವರ್ಷ ಚಂದಾಗಿರ್ಬೇಕು. ಆಮೇಲೆ ನಮ್ಮ ಒಟ್ಟಿಗೆ ಬನ್ನಿ, ನಿಮ್ಗೆ ಇಷ್ಟವಾಗಿರೋ ಈರುಳ್ಳಿ ಪಕೋಡ ಮಾಡ್ಕೊಡ್ತೀನಿ. ಪುಟ್ಮಲ್ಲಿ ಅವರೇ, ಏನಿವತ್ತು ಬೆಳಗ್ಗೆ ನನ್ನ ಮೇಲೆ ಇಷ್ಟೊಂದು ಕಾಳಜಿ ತೋರಿಸ್ತಿದ್ದೀರಾ? ನೀವು ಚಂದಾಗಿರ್ಬೇಕು, ಸಂಕೋಚ ಪಟ್ಕೋಬೇಡಿ. ಏನೇ ಬೇಕು ಅಂದ್ರೆ ನನಗೆ ಕೇಳಿ, ನಾ ಮಾಡ್ಕೊಡ್ತೀನಿ. ನನಗೆ ನೀವು ಬೇಕು. ಯಾರಂದ್ರೆ? ನೀವೇನ್ ಮಾಡ್ಕೊಟ್ರು ನನಗೆ ಇಷ್ಟ ಅಂದೆ. ಸರಿ ಸರಿ, ಟುಸ್ ಮಾಡದೆ ಬರ್ಬೇಕು. ಪುಟ್ಮಲ್ಲಿ ಇರೋದು ಟುಸ್ ಅಲ್ಲ, ಮಿಸ್. ಹಿಡಿದ್ರಿ ಜಾಣ. ಸರಿ, ಈಗ ಹೋಗಿ ಈರುಳ್ಳಿ ಪಕೋಡ ಮಾಡ್ತೀನಿ. ಪುಟ್ಮಲ್ಲಿ ಅವ್ರ ಪ್ರೀತಿ ನನ್ನ ಮೇಲೆ ಯಾವಾಗ್ಲೂ ಹೀಗೆ ಇದ್ರೆ ನನ್ನಂತ ಭಾಗ್ಯವಂತ ಯಾರು ಇಲ್ಲ. ಅಂಕಲ್, ನೀವು ಇಂಡಿಯಾಗ್ ಬರ್ತಿದ್ದೀರಾ? ಈ ವಿಷಯ ಕೇಳಿ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಎಕ್ಸ್ಪ್ಲೈನ್ ಮಾಡಕ್ ಆಗ್ತಿಲ್ಲ. ಇವತ್ ನಾನು ಈ ರೀತಿ ಇದ್ದೀನಿ ಅಂದ್ರೆ ಅದಕ್ಕೆ ನೀವೇ ಕಾರಣ. ನಾನು ಜಾನಿ ಮದ್ವೆ ಆಗೋದನ್ನ ಎಲ್ಲರೂ ಅಪೋಸ್ ಮಾಡಿದ್ರು, ಆದ್ರೆ ನೀವು ಇಷ್ಟೊಂದು ರಿಸ್ಕ್ ತಗೊಂಡು ಮದ್ವೆ ಮಾಡ್ಸಿದ್ರಿ. ನಿಮ್ಮನ್ನ ಮರೆಯಕ್ಕಾಗುತ್ತಾ? ಆದಷ್ಟು ಬೇಗ ಬನ್ನಿ, ನಾನು ವೇಟ್ ಮಾಡ್ತಿರ್ತೀನಿ. ಇಲ್ಲ ಇಲ್ಲ, ಜಾನಿಗೆ ವಿಷಯ ಹೇಳಲ್ಲ, ಅವ್ರಿಗಿದ್ದು ಸರ್ಪ್ರೈಸ್ ಆಗೇ ಇರ್ಲಿ. ಅಂಕಲ್, ಕಮ್ ಸೂನ್. ಬಾಯ್ ಬಾಯ್. ದೇವ್ರೆ, ರಾತ್ರಿ ಚಂದನ್ ಅವ್ರ ಬಗ್ಗೆ ಕನ್ಸು ನನ್ಸಾಗ್ದೇ ಇರ್ಲಪ್ಪ. ಅವ್ರಿಗೆ ಏನೂ ಆಗೋದ್ ಬೇಡ, ಅವರು 100 ವರ್ಷ ಚೆನ್ನಾಗಿರ್ಬೇಕು, ಅವ್ರಿಗೆ ಏನೂ ಆಗ್ಬಾರ್ದು. ಆ ಕನ್ಸು ನೆನ್ಸ್ಕೊಂಡ್ರೆ ಈಗಲೂ ನನ್ನ ಕಣ್ಣಲ್ಲಿ ಟಯರ್ಸ್ ಬರ್ತದೆ. ಅದು ಟೈರ್ಸ್ ಅಲ್ಲ, ಟಿಯರ್ಸ್ ಭಕ್ತೆ. ಹಿಡಿದ್ರಿ ಚಾಡ. ನಂಗೆ ಹೆದರಿಕೆ ಆಯ್ತಾ ಇದೆ. ಚಂದನ್ ಅವರು ಸಾನೆ ದಿವಸ ಬದುಕಿರ್ಬೇಕು. ಇದು ವಿಷಯ. ನನಗೆ ಕಾಯಿಲೆ ಇದೆ, ನಾನು ಸಾಯ್ತೀನಿ ಅಂದ್ಕೊಂಡು ಪುಟ್ಟಮಲ್ಲಿಯವರು ಚಿಂತೆ ಮಾಡ್ತಿದ್ದಾರೆ. ಅದಕ್ಕೆ ಇಷ್ಟೊಂದು ಪ್ರೀತಿ ತೋರಿಸ್ತಿದ್ದಾರೆ. ಇವರು ಪ್ರೀತಿ ಹೀಗೆ ಇರಬೇಕು ಅಂದರೆ ನಾನು ಯಾಕೆ ಇಲ್ಲದೆ ಇರೋ ಕಾಯಿಲೆನ ಇದೆ ಅಂತ ಹೇಳಿ ಮಜಾ ತಗೋಬಾರ್ದು. ಸ್ವಲ್ಪ ದಿನವಾದರೂ ಅವರು ಪ್ರೀತಿಲಿ ಮುಳುಗಿ ಹೇಳಬಹುದು. ಪುಟ್ಟಮಲ್ಲಿಯವರೇ, ಚಂದನ್ ಅವರೇ, ವೆಲ್ಕಮ್ ವೆಲ್ಕಮ್. ಪುಟ್ಟಮಲ್ಲಿಯವರದು ವೆಲ್ಕಮ್ ಅಲ್ಲ, ವೆಲ್ಕಮ್. ಹಿಡಿದ್ರಿ ಜಾಡ. ಚಂದನ್ ಅವರೇ, ಬರಿ ಬರಿ ಕೂತ್ಕೊಳ್ಳಿ.
ನಿಮ್ಗೋಸ್ಕರ ಈರುಳ್ಳಿ ಪಕೋಡ ಮಾಡೀವ್ನಿ ತತ್ತೇನಿ ರೀ. ಹಲೋ ಮಧು, ನಾನು ಪುಟ್ಮಲ್ಲಿ ಅವ್ರ ಮನೇಲಿ ಈರುಳ್ಳಿ ಪಕೋಡ ತಿನ್ನಕ್ ಬಂದಿದ್ದೀನಿ. ಮೆಡಿಕಲ್ ರಿಪೋರ್ಟ್ ಬಂತಾ? ಏನಿದೆ ಅದರಲ್ಲಿ? ನಾನು ಫಿಟ್ ಅಂಡ್ ಫೈನ್ ಆಗಿದ್ದೀನಿ ತಾನೇ? ಹಲೋ, ಯಾಕೆ ಸುಮ್ಮನಾಗ್ಬಿಟ್ಟೆ ಮಧು? ಏನು? ನಾನು ಬದುಕಿರೋದು ಇನ್ನು ಕೆಲವೇ ದಿನಗಳು ಮಾತ್ರನಾ? ಶ್ರೀರಾಮ, ಹಂಗಾರೆ ನನ್ ಕನ್ಸು ನನ್ ಸಾಯ್ತಾ ಇದೆ. ಚಂದನ್ ಅವರು ಕೊನೆ ದಿನಗಳು ಎಣಿಸ್ತಾವ್ರೆ. ಏನ್ ಮಾಡಕ್ಕಾಗುತ್ತೆ ಬಿಡು ಮಧು, ನನ್ನ ಹಣೆ ಬರ ಚೆನ್ನಾಗಿಲ್ಲ. ಈ ವಿಷಯನ ಯಾರ ಹತ್ರನು ಹೇಳ್ಬೇಡ ಮಧು, ಯಾರ ಹತ್ರನು ಹೇಳ್ಬೇಡ. ಚಂದನ್ ಅವ್ರೆ, ಪುಟ್ಮಲ್ಲಿ ಅವ್ರೆ, ನೀವಾ? ನಾ ಎಲ್ಲ ಕೇಳಿಸ್ಕೊಂಡಿ ಅನ್ನಿ. ನೀವು ಅಳ್ಬೇಡಿ ಪುಟ್ಮಲ್ಲಿ ಅವ್ರೆ, ನಾನು ಬದುಕಿರೋಷ್ಟು ದಿನನಾದ್ರೂ ನೀವು ಅಳಬಾರ್ದು. ಐ ಹೇಟ್ ಟಿಯರ್ಸ್. ನೀವು ಕೊನೆ ದಿನನ ಎಣಿಸ್ತಾ ಇದ್ದೀರಿ. ಅಳ್ದೆ ಇನ್ನೇನ್ ಮಾಡ್ಲಿ? ಪ್ರೀತಿ ಮಾಡಿ ಏನಂದ್ರೆ? ಅಂದ್ರೆ ನನ್ನ ಪ್ರೀತಿಯಿಂದ ಕಳಿಸ್ಕೊಡಿ ಎಂದೆ. ನನಗೆ ಪ್ರೀತಿ ಕೊಡ್ತೀರಲ್ವಾ ಪುಟ್ಮಲ್ಲಿ ಅವರೇ? ಕೊಡ್ತೀನಿ. ನಮ್ಮ ಬಾಬಣ್ಣನು ನಿಮ್ಮನ್ನ ಸಾನೆ ಪ್ರೀತಿ ಮಾಡ್ತಾರೆ. ನಾನು ನಿಮ್ಗೆ ಖುಷಿ ಆಗೋ ತರ ನಡ್ಕತೀನಿ. ಪುಟ್ಮಲ್ಲಿ ಅವರೇ, ಯಾವುದೇ ಕಾರಣಕ್ಕೂ ಈ ವಿಷಯ ನಿಮ್ ಗೌಡ್ರಿಗೆ ಗೊತ್ತಾಗಬಾರ್ದು. ನಿಮ್ ಗೌಡ್ರ ಮೇಲೆ ಆಣೆ. ಯಾಕೆ ಗೊತ್ತಾಗಬಾರ್ದು? ಯಾಕೆಂದ್ರೆ ನಾನು ಹುತಾತ್ಮನಾಗಿ ಸಾಯ್ಬೇಕು ಅನ್ಕೊಂಡಿದ್ದೀನಿ. ಈ ವಿಷಯ ಗೌಡ್ರಿಗೆ ಗೊತ್ತಾದ್ರೆ ಊರಿಗೆಲ್ಲ ಟಾಮ್ ಟಾಮ್ ಹೊಡೆದ್ಬಿಡ್ತಾರೆ. ಸರಿ ಬಿಡಿ, ನಾ ಯಾರಿಗೂ ಹೇಳಲ್ಲ. ಕ್ಷಮಿಸಿ ಪುಟ್ಮಲ್ಲಿ ಅವರೇ, ನಿಮ್ಮ ಕಣ್ಣಲ್ಲಿ ನೀರು ಹಾಕ್ಸ್ತಿದ್ದೀನಿ. ನನಗೋಸ್ಕರ ಯಾರೂ ಅಳೋರಿಲ್ಲ ಅನ್ಕೊಂಡಿದ್ದೆ. ನೀವಾದ್ರೂ ಇದ್ರಲ್ಲ, ನನಗಷ್ಟೇ ಸಾಕು. ಅಮ್ಮೆ ಪುಟ್ಮಲ್ಲಿ ಯಾಕಮ್ಮ ಹೆಂಗೆ ಅಳ್ತಾ ಇದೆ? ಯಾನಾಯ್ತಮ್ಮೆ? ಯಾನಾಯ್ತು ಅಂತ ಹೇಳಮ್ಮೆ. ನಾ ಏನಾದ್ರು ತಪ್ಪು ಮಾಡಿದ್ನಾ? ನಿಮ್ಮ ಅವ್ವ ಅಪ್ಪ ನೆನಪಾದ್ರ? ನಿಮ್ಮ ಅತ್ತೆವ್ವ ನೆನಪಾದ್ಲ? ಅಯ್ಯೋ ಸುಮ್ಮನೆ ಅದು ಇಲ್ಲ ಇದು ಇಲ್ಲ ಅಂತ ಆದ್ಮೇಲೆ ನಿನ್ನ ಕೋಮಲವಾದ ಕಣ್ಣಲ್ಲಿ ಕಣ್ಣೀರು ಹಾಕ್ಬೋತಾಯ್ತು ಅಂತ ಹೇಳಮ್ಮೆ. ಅದು ನಿಮ್ಗೆ ಹೇಳ್ಬಾರ್ದು ಅಂತ ಆಣೆ ಮಾಡಿಸ್ಕೊಂಡವ್ರೆ. ಓಹೋ, ಇದು ಅಣ್ಣ ಅಪ್ಪನವ್ರ ಕಿತಾಪತಿನೇ ಇರಬೇಕು. ನನ್ನ ಹೆಂಡ್ರ ತಾವು ಹಣ ಮಾಡಿಸ್ಕೊಂಡು ಯಾವುದೋ ಹೊಸ ನಾಟಕ ಶುರು ಹಚ್ಕೊಂಡಾರೆ. ಆಮೇಲೆ ಪುಟ್ಮಲ್ಲಿ, ಈಗ ನೀನು ಹೇಳಲಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ. ಇಬ್ರು ಆಣೆ ಮಾಡಿದ್ರೆ ಆಣೆ ಉಪ್ಪಿ ಆಯ್ತದೆ ಅಂತ ಅತ್ಯಮ್ಮ ಹೇಳಿದ್ರು. ಉಪ್ಪಿ ಆಯ್ತು ತಾನೆ? ಅದ್ಯಾನಂತ ಹೇಳು. ಅದು ಒತ್ತರ ಕನ್ಸ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ. ಅದ್ ಯಾವ ಕಾಂಚಮ್ಮೆ? ಅದೇ ಚಂದನ್ ಅವರು ಮ್ಯಾಕ್ ಹೋಗ್ಬಿಟ್ರು ಅಂತ. ಅದು ತಿಟ್ಟ ಆಯ್ತದೆ. ಆಮೇಲೆ ಪುಟ್ಮಲ್ಲಿ ಯಾನ್ ಹೇಳ್ತಾ ಇದೆ ಅಮ್ಮೆ? ಓ ಬಾಬಣ್ಣ, ಅವ್ರಿಗೆ ಡಿಶಸ್ ಬಂದದೆ. ಅದು ಡಿಶಸ್ ಅಲ್ಲ ಕಮ್ಮೆ, ಡಿಶೀಸ್. ಹಿಡಿದ್ರೆ ಜಾಣ. ಅದು ಲಕ್ಷದಲ್ಲಿ ಬರೋದು ಒಬ್ರಿಗೆ ಅಂತ. ಅದು ಚಂದನ್ ಅವರು ಬಂದ್ಬಿಟ್ಟದೆ. ಇನ್ನೊಂದು ದಿನದಲ್ಲಿ ಚಂದನ್ ಅವರು ಮ್ಯಾಕ್ ಹೋಗ್ಬಿಡ್ತಾರೆ. ಗೌಡ್ರ್ಯಾಕ್ ನನ್ನ ಹೀಗೆ ಗುರಾಯಿಸ್ತಾ ಇದ್ದಾರೆ. ನಾನು ಪುಟ್ಮಲ್ಲಿ ಅವ್ರ ಹತ್ರ ಸುಳ್ಳು ಹೇಳಿ ಸೇವೆ ಮಾಡಿಸ್ಕೋತಾ ಇರೋದೇನಾದ್ರೂ ಇವ್ರು ಗೊತ್ತಾಗ್ಬಿಡ್ತಾ? ಗೊತ್ತಾದ್ರೆ ನನ್ನ ಬೆಂಡೆತ್ತಿ ಬತಾಸ್ ಮಾಡ್ಬಿಡ್ತಾರೆ. ಏನಪ್ಪ ಮಾಡೋದು? ಈ ಅಣ್ಣ ಅಪ್ಪನವ್ರ ಮುಖ ನೋಡ್ತಾ ಇದ್ರೆ ದಿಟ್ಟವಾಗ್ಲೂ ಇನ್ನು 4 ದಿವಸ ಬದುಕಿರೋದು ಅನ್ನಿಸ್ತಾ ಇದೆ. ನಾಲ್ಕೇನೋ ದಿಟ, ಆದರೆ ಕೆಟ್ಟ ಮನ್ಸ ಅಲ್ಲ. ಶಂಕರೇಶ್ವರ, ಇವ್ರ ವಿಷಯದಲ್ಲಿ ಯಾಕಿಂತ ಅನ್ಯಾಯ ಮಾಡ್ತಾ ಇದ್ದೆಯಪ್ಪ. ನಿನ್ನ ಕಣ್ಣ ಮುಂದೆ ನಾನು ಜಲ್ದಿ ಸತ್ತು, ಮುಂದೆ ನಿನ್ನ ಜೀತದಾಳಾಗಿ ಹುಟ್ಟಿ ಹೊತ್ತು ತಿರುಗುತ್ತೀನಿ, ಋಣ ಮುಟ್ಟಿಸುತ್ತೀನಿ. ಗೆಳೆಯ ಕುಚಿಕು ಗೆಳೆಯ, ಆಗ ನೀನೆ ಒಡೆಯ, ನಾನು ಗೆಳೆಯ. ನೆರಳಿಡೋ ಮರವಿದು ಮುಳ್ಳಿನ ಜನ್ಮವ ಬೇಡಲೇ ಬಾರ್ದಯ್ಯ, ಮರವನೇ ಮರಿ ಹಾಕ್ಲಯ್ಯ. ಒಬ್ಬ
ಒಯ್ದರೆ ಹೆಂಗಯ್ಯ ನಾನುವೇ ಮನ್ಸನ್ನು ಒಸಿ ನಂಗುನು ಕುಸಿ ಉಳ್ಸಯ್ಯ ಕುಚುಕು 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 ನಾನು ಚೆಡ್ಡಿ ದೋಸ್ತಿ ಕಾಣು ಕುಚುಕು ದೋಸ್ತಿ ಮ್ಯಾಲೆ ಕ್ವಾಪ ಬೇಡ ಕುಚುಕು ಓ ಗೆಳೆಯ ಜೀವದ ಗೆಳೆಯ ನೀವುದು ತಾಯಿ ಪ್ರೀತಿ ಕಣೋ ಪ್ರೀತಿಗೂ ಒಂದು ಕೈ ದೋಸ್ತಿ ಜಾಸ್ತಿ ಕಣೋ ಜಾನಿ ಜಾನಿ ಎಸ್ ಡಾರ್ಲಿಂಗ್. ಇಬ್ರು ಆಚೆ ನಿಂತ್ಕೊಂಡು ಏನ್ ಮಾಡ್ತಿದ್ರಿ? ಅದು ಗೌಡ್ರು ನನ್ನ ನೋಡಿದ ಕೂಡಲೇ ಅಳ್ತಾ ಹಾಡಕ್ ಶುರು ಮಾಡ್ಬಿಟ್ರು. ನಾನು ಧ್ವನಿ ಗುಡಿಸ್ತಾ ಇದ್ದೆ. ಗೌಡ್ರೆ ಯಾಕೆ ಹಾಗೆ ಮಾಡಿದ್ರಿ? ಅದು ಮಧುರವ್ರ ನಮ್ಮ ಅವ್ವ ನೆನಪಾಗ್ಬಿಟ್ಲು ಅನ್ನಿ, ಅದಕ್ಕೆ ಅಣ್ಣಪ್ಪನವ್ರನ್ನ ತಪ್ಕೊಂಡು ಆಡೋಳಕ್ ಶುರು ಮಾಡ್ಬಿಟ್ಟು. ಗೌಡ್ರೆ ನೀವ್ ಅಷ್ಟೊಂದ್ ಮಿಸ್ ಮಾಡಕ್ಕೆ ನಿಮ್ಮಮ್ಮ ಏನ್ ತುಂಬಾ ದೂರದಲ್ಲಿದ್ದಾರ? ಇಲ್ಲೇ ಚಾಮರಾಜನಗರದಲ್ಲಿದ್ದಾರೆ. ಅಷ್ಟೊಂದ್ ಮಿಸ್ ಮಾಡ್ತಿದ್ರೆ ಹೋಗಿ ನೋಡ್ಕೊಂಡ್ ಬನ್ನಿ. ಆಯ್ತು ಬಿಡಿ, ಹೋಗಿದ್ ಬರ್ತೀನಿ. ಏನಾಯ್ತು ಗೌಡ್ರೆ? ಆಗಿರೋದು ನನಗಲ್ಲ ಅಣ್ಣಪ್ಪನವ್ರು, ನಿಮಗೆ ಕಾಳೆ ಇರೋ ವಿಷಯ ಪುಟ್ಮಲ್ಲಿ ನನಗೆ ಹೇಳ್ಬಿಟ್ಟಾನಿ. ಹೇಳ್ಬಿಟ್ರ? ನಾನು ಯಾರಿಗೂ ಹೇಳ್ಬಾರ್ದು ಅಂತ ಆಣೆ ಮಾಡಿಸ್ಕೊಂಡಿದ್ದೆ. ನಾನು ಆಣೆ ಮಾಡಿಸ್ಕೊಂಡಕ್ಕೆ ಹೇಳ್ದದು. ನೀವಾನು ಯೋಚನೆ ಮಾಡಬೇಡಿ, ನಾನು ಮಧುರ ಅವ್ರಿಗೆ ನೀವು ಕಾಯಿಲೆ ಇರೋ ವಿಷಯನೇ ಹೇಳಲ್ಲ. ಗೌಡ್ರೆ ಏನದು ಪಿಸು ಪಿಸು ಮಾತು? ಅದು ಮಧುರ ಅವ್ರೆ ಪುಟ್ಮಲ್ಲಿ ಬೆಂಡೆಕಾಯಿ ಪಲ್ಯ ಮಾಡಿದ್ಲು, ಅದಕ್ಕೆ ಅಣ್ಣಪ್ಪನವ್ರನ್ನ ಹೋಗಿ ತಿನ್ಕೊಂಬನ್ನಿ ಅಂದಿ. ಜಾನಿ ಏನ್ ನಿಮ್ ಬಗ್ಗೆ ಇಷ್ಟೊಂದು ಕನ್ಸರ್ನ್ ತೋರಿಸ್ತಿದಾರೆ? ಶಾನೆ ದಿನ ಇರಲ್ವಲ್ಲ ಅದಕ್ಕೆ. ಏನಂದ್ರೆ? ಬೆಂಡೆಕಾಯಿ ಪಲ್ಯ ತಿಂದು ಶಾನೆ ದಿನ ಆಯ್ತಲ್ಲ, ಅದಕ್ಕೆ ತಿನ್ಕೊಂಬನ್ನಿ ಅಂದಿ. ಅಯ್ಯ ನೀವು ಹೋಗಿ ಅಣ್ಣಪ್ಪನವ್ರೆ. ಗೌಡ್ರೆ ಒಂದ್ ನಿಮಿಷ. ಹಲೋ, ಹಾ ನಾನೇ ಮಧುರ ಮಾತಾಡ್ತಿರೋದು. ಓ ಡಿ ಜೆ ಕಡೆಯವರ? ಆಕ್ಚುಲಿ ನಾನೇ ನಿಮಗೆ ಫೋನ್ ಮಾಡಬೇಕು ಅಂತಿದ್ದೆ. ಇನ್ 10 days ಅಲ್ಲಿ ನಮಗೊಬ್ರು ಡಿ ಜೆ ಬೇಕು. ಡೇಟ್ ಕನ್ಫರ್ಮ್ ಮಾಡ್ತೀನಿ. ಅಯ್ಯೋ ಶಿವನೇ, ಮಧುರ ಅವರು ಡಿ ಜೆಗೆ ಯಾಕೆ ಫೋನ್ ಮಾಡ್ತಾ ಇದ್ದಾರು? ಅಣ್ಣಯ್ಯಪ್ಪನವರು ಪರಮಾತ್ಮನ ಪಾದ ಸೇರ್ಕೊಂಡ್ಮೇಲೆ ಇವರು ಡಿ ಜೆನ ಕರ್ಸ್ಕೊಂಡು ಏನ್ ಮಾಡಿರು? ಅವತ್ತಿನ ದಿನ ಫುಲ್ಲು ಟಪಾಂಗುಚಿ ಸಾಂಗ್ಸೇ ಇರಬೇಕು. ಬಂದ ಜನ ಎಲ್ಲ ಹುಚ್ಚೆದ್ದು ಕುಣಿಬೇಕು. ನಾನು ಡ್ಯಾನ್ಸ್ ಮಾಡ್ತೀನಿ. ಅಯ್ಯೋ ಶಿವನೇ, ಇನ್ನು ದಿನದಲ್ಲೇ ಅಣ್ಣಯ್ಯಪ್ಪನವರು ತಮಟ ಹೊಡ್ಸ್ಕೊಂಡು ಚಟ್ಟೆ ಇರ್ತಾರೆ. ಇವ್ರು ನೋಡಿದ್ರೆ ಟಪಾನ್ ಗುಚ್ಚಿ ಆಡಕೊಂಡು ಡ್ಯಾನ್ಸ್ ಮಾಡ್ತೀನಿ ಅಂತಾರಲ್ಲಪ್ಪ. ಪೊಂಗಲಿ ಮಲ್ಲಪ್ಪ, ಇವ್ರನ್ನ ಅರ್ಥ ಮಾಡ್ಕೊಳಕ್ಕೆ ಆಯ್ತಾ ಇಲ್ವಲ್ಲಪ್ಪ. ಚಂದನವ್ರೆ ತಕೊಳ್ಳಿ, ನಿಮ್ಗಿಷ್ಟ ಅಂತ ಚಪಾತಿ ಬೆಂಡೆಕಾಯಿ ಪಲ್ಯ ಮಾಡೀವ್ನಿ, ತಿನ್ನಿ ತಿನ್ನಿ. ಐ ಲವ್ ಯು ಪುಷ್ಪ. ಚಂದನವ್ರೆ ನಾ ಪುಷ್ಪ ಅಲ್ಲ. ಮತ್ತೆ ನೀವ್ಯಾರು ಪುಷ್ಪ? ನಾನು ಪಾಂಡುಪುರ್ ಪುಟ್ಮಲ್ಲಿ ಏನಿ. ಪುಟ್ಟಮಲ್ಲಿ ಅಂದ್ರೆ ನನ್ನ ಹೃದಯದ ಗೋಡೆ ಮೇಲೆ ಕೆತ್ತಿರೋ ಹೆಸರು ಪುಷ್ಪ. ಪುಟ್ಟಮಲ್ಲಿ ಅಂದ್ರೆ ನನ್ನ ಉಸಿರಲ್ಲಿ ಉಸಿರಾಗಿರೋ ಹೆಸರು ಪುಷ್ಪ. ಪುಟ್ಟಮಲ್ಲಿ ಅಂದ್ರೆ ನನ್ನ ಬಾಳಿಗೆ ಬೆಳಕಾಗಿ ಬರ್ತೀನಿ ಅಂದೋಳು ಪುಷ್ಪ. ಚಂದನವ್ರೆ ನಿಮ್ಗೆ ಕಾಯಿಲೆ ಜಾಸ್ತಿ ಆಗಿ ಹಿಂಗ್ ಮಾತಾಡ್ತಾ ಇದೀರಿ ಅನ್ಸುತ್ತೆ. ನೀವು ಮಾತಾಡ್ತಾ ಇರೋದ್ ನೋಡಿದ್ರೆ 4 ದಿನ ಅಲ್ಲ 2 ದಿನಕ್ಕೆ ನಾಲೋಗಂಗ್ ಕಾಣ್ತೀರಿ. ನೀವು ಜಪ್ತಿ ಮಾಡ್ಕೊಳ್ಳಿ, ನಾನು ಪಾಂಡುಪುರ್ ಪುಟ್ಮಲ್ಲಿ ನಿಮ್ ಎದುರಟ್ಟಿಯವರು. ಪುಟ್ಟಮಲ್ಲಿ ಅವರೇ ನೀವಾ? ಸಾರಿ, ಐ ಆಮ್ ವೆರಿ ಸಾರಿ ಪುಟ್ಟಮಲ್ಲಿ ಅವರೇ. ನಾನು ಏನ್ ಮಾತಾಡ್ತಿದ್ದೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಮಧು, ಯಾಕೆ ನಿಂತಿದ್ಯಾ? ಬಾ, ನನ್ನ ತೋಳಲ್ಲಿ ಬಂದಿ ಆಗು ಬಾ. ಚಂದನವ್ರೆ ನನ್ ಮಧು ಅಲ್ಲ, ಪಾಂಡುಪುರ್ ಪುಟ್ಮಲ್ಲಿ ಏನಿ. ಪುಟ್ಟಮಲ್ಲಿ ಅವರೇ ಸಾರಿ, ಐ ಆಮ್ ವೆರಿ ಸಾರಿ. ನನಗೆ ನೆನಪು ಹೋಗಿ ಹೋಗಿ ಬರ್ತಿದೆ. ನನಗೆ ನೆನಪು ಹೋದಾಗ ನಿಮ್ಗೇನು ತೊಂದರೆ ಮಾಡಿಲ್ಲ ತಾನೆ? ಇಲ್ಲ ಇಲ್ಲ, ನೀವೇನು ಮಾಡ್ಲಿಲ್ಲ. ಪಾಪ ನಿಮ್ಗೆ ಕಾಯಿಲೆ ಇರೋದ್ರಿಂದ ನೀವೇನಾದ್ರೂ ನಾನು ಏನು ಅನ್ಕೊಳ್ಳಲ್ಲ ಬಿಡಿ. ಅದಕ್ಕೆ ತಾನೇ ನಾಟಕ ಮಾಡ್ತಿರೋದು. ಯಾನಂದ್ರಿ? ಪುಟ್ಟಮಲ್ಲಿ ಅವರೇ, ನನಗೆ ಕಾಯಿಲೆ ಬಂದಾಗಿಂದ ನಾನು ಯಾರ ಹತ್ರ ಏನ್ ಮಾತಾಡ್ತೀನಿ, ಹೇಗ್ ನಡ್ಕೋತೀನಿ ಅನ್ನೋದೇ ಗೊತ್ತಾಗ್ತಿಲ್ಲ. ನಾನು ನಿಮ್ಗೆ ಐ ಲವ್ ಯು ಅಂತ ಹೇಳಿಲ್ಲ ತಾನೆ? ಇಲ್ಲ ಇಲ್ಲ, ನೀವಂಗೆ ಹೇಳಿಲ್ಲ. ನೆನಪು ಮಾಡ್ಕೊಳ್ಳಿ ಪುಟ್ಟಮಲ್ಲಿ ಅವರೇ, ನಾನು ನಿಮ್ಗೆ ಐ ಲವ್ ಯು ಅಂತ ಹೇಳಿರ್ಬೋದು. ಇಲ್ಲ ಇಲ್ಲ ಚಂದನವ್ರೆ, ನೀವಂಗೆ ಹೇಳಿಲ್ಲ. ಮೊದಲು ಚಪಾತಿನ ಬೆಂಡೆಕಾಯಿ ಪಲ್ಯನೂ ತಿನ್ನಿ. ತಿಂತೀನಿ ಪುಟ್ಟಮಲ್ಲಿ ಅವರೇ, ನೀವು ಪ್ರೀತಿಯಿಂದ ಪ್ರೀತಿಗಾಗಿ ಪ್ರೀತಿಗೋಸ್ಕರ ಮಾಡಿರುವಾಗ ತಿಂದೇ ಇರ್ತೀನ. ಯಾನಂದ್ರಿ? ಪುಟ್ಟಮಲ್ಲಿ ಅವರೇ, ನಾನು ನಿಮಗೆ ನೆನಪಾಗ್ತೀನ? ಶಾನೆ ನೆನ್ಪಾಯ್ತಿದ್ದೀರಿ. ಯಾವ್ಯಾವ ಟೈಮಲ್ಲಿ ನೆನಪಾಗ್ತೀನಿ? ಯಾರ ನಾಲಾಯಕ್ಕೂ ಬೈದಾಗ ನೆನ್ಪಾಯ್ತಿದ್ದೀರಿ. ನಮ್ಮ ಬಾಬನೇ ಯಾರನ್ನಾರ ದ್ವೇಷ ಮಾಡುವಾಗ ನೆನ್ಪಾಯ್ತಿದ್ದೀರಿ. ಪುಟ್ಟಮಲ್ಲಿ ಅವರೇ, ಇಂಥ ಕೆಟ್ಟ ಸಂದರ್ಭದಲ್ಲಿ ನಾನು ನೆನಪಾಗ್ತೀನ? ನಾನು ಕೇಳಿದ ಹಾಗಲ್ಲ, ಬೇರೆ ಸಂದರ್ಭದಲ್ಲಿ ನಾನು ನೆನಪಾಗ್ತೀನ. ನೆನ್ಪಾಯ್ತಿದ್ದೀರಿ. ಯಾವ ವಿಷಯ? ಅದು ಹೋಗಿ ನಂಗೆ ಹೇಳಕ್ ನಾಚಿಕೆ ಆಯ್ತದೆ.
ಪರವಾಗಿಲ್ಲ ಹೇಳಿ ಪುಟ್ಟಮಲ್ಲಿ ಅವರೇ, ನಾನು ಹೋದ್ಮೇಲೆ ನೀವು ಹೇಳ್ತೀನಿ ಅಂದ್ರು ಕೇಳೋಕ್ ನಾನಿರಲ್ವೇ? ಹಂಗೆಲ್ಲ ಹೇಳ್ಬೇಡಿ. ಗಂಡ ತನ್ನ ಹೆಂಡತಿ ಕಾಲು ಹೊತ್ತುವಾಗ ನೀವು ನೆನ್ಪಾಯ್ತಾ ಇದ್ರಿ ಅನ್ನಿ. ಅವ್ರು ಕಾಲು ಹೊತ್ತಿದ್ರಿ ಅಂತ ಮಧುರ ಅವ್ರು ಹೇಳ್ತಾ ಇದ್ರು. ಬೆಂಡೆಕಾಯಲ್ಲಿದೆ. ಇಂಥ ತರಲೆ ಕೆಲಸ ಅಲ್ಲ ಆ ನಾಲಾಯಕ್ ಜಾನಿ ಮತ್ತೆ ಗೌಡ್ರ ಹತ್ರ ಇಟ್ಕಣಿ, ನನ್ನ ಹತ್ರ ಅಲ್ಲ. ಸಾರಿ ಗೌಡ್ರೆ, ನೀವು ಬಂದದ್ದು ನಂಗೆ ಗೊತ್ತೇ ಇರಲಿಲ್ಲ. ಬತ್ತಾಕ ತೊಂದರೆ ಇಲ್ಲ ಇನ್ಸ್ಪೆಕ್ಟ್ರೆ. ಅಣ್ಣಪ್ಪನವ್ರ ಬಗ್ಗೆ ಯಾನು ಮಾತಾಡಕ್ಕೆ ಹೋಗ್ಬೇಡಿ. ಐ ಲೈಕ್ ಇಟ್. ಓ ರಿಂಗ್ ಮಾಸ್ಟ್ರೆ, ಎಂಥದಿದು ನಮ್ಮ ಜಾನಿಬಾಯ ನೀವು ಇಷ್ಟೊಂದು ಹೊಗಳ್ತಾ ಇದ್ದೀರಾ? ಜಾನಿಬಾಯಿ ಇವ್ರ ಹತ್ರ ಸಾಲ ಮಾಡಿರ್ತಾರೆ, ದುಡ್ಡು ವಾಪಸ್ ಬರಲ್ಲ ಅಂತ ಇವ್ರು ಒಳ್ಳೆ ಮಾತಾಡ್ತಾ ಇದ್ದಾರೆ. ಒಳ್ಳೇದು ಮಾತಾಡಿದ್ರು ಅಷ್ಟೇ, ಕೆಟ್ಟದ್ದು ಮಾತಾಡಿದ್ರು ಅಷ್ಟೇ, ನಿಮ್ಮ ದುಡ್ಡು ವಾಪಸ್ ಬರುದಿಲ್ಲ. ಗಾದೆ ಕೇಳಿಲ್ವಾ? ಕೊಟ್ಟವನು ಕೋಡಂಗಿ, ಇಸ್ಕೊಂಡವನು ವೀರಭದ್ರ ಅಂತ. ಹೋಗಿ ಹೋಗಿ ಎಂತ ಕೆಲಸಕ್ಕೆ ಬಾರ್ದವ್ರಿಗೆ ನೀವು ದುಡ್ಡು ಕೊಟ್ರಿ. ಇನ್ನೊಂದು ಮಾತು ಅಣ್ಣಪ್ಪನವ್ರ ಬಗ್ಗೆ ಮಾತಾಡಿದ್ರೆ ನಾನು ಮನುಷ್ಯನಾಗಿರಲ್ಲ. ಇನ್ನೊಂದು ಶಬ್ದನೂ ಅವ್ರ ಬಗ್ಗೆ ಆಚೆ ಬರಬಾರ್ದು. ಹಾಯ್ ಗೌಡ್ರೆ, ಎಂತಾಯ್ತು ಮಾರ್ರೆ? ಅವರೇ ನಿಮ್ಮ ಬಗ್ಗೆ ಊರು ತುಂಬ ಕೆಟ್ಟದಾಗಿ ಮಾತಾಡ್ಕೊಂಡು ಓಡಾಡ್ತಿದ್ರು, ನೀವು ಅವ್ರ ಬಗ್ಗೆ ಒಳ್ಳೆ ಮಾತಾಡ್ತಿದ್ರಿ ಅಲ್ಲ? ಇನ್ಸ್ಪೆಕ್ಟ್ರೆ, ಅವರು ನನ್ನ ಬಗ್ಗೆ ಯಾನು ಮಾತಾಡ್ಕೊಂಡು ಓಡಾಡಿದ್ರು ಪರವಾಗಿಲ್ಲ, ಆದ್ರೆ ನಾ ಮಾತ್ರ ಅವ್ರ ಬಗ್ಗೆ ಯಾನು ಮಾತಾಡಲ್ಲ. ನೀವು ಅಷ್ಟೇ ಅವ್ರ ಬಗ್ಗೆ ಯಾನು ಮಾತಾಡಬೇಡಿ. ಐ ಲೈಕ್ ಇಟ್. ಓ ರಿಂಗ್ ಮಾಸ್ಟ್ರೆ, ನೀವು ಎಂತದಕ್ಕೆ ಅಳ್ತಿರೋದು? ಎಂತಂತ ನಮ್ಮ ಹತ್ರ ಹೇಳಿಲ್ಲ. ಅಡ ಕಲ್ಟಿವೇಟ್ರು ಅಣ್ಣಯ್ಯಪ್ಪನವರು ಶಾನೆ ದಿನ ಬದುಕಲ್ಲ. ಅಯ್ಯಬ್ಯಾ, ಎಂತ ಗೌಡ್ರೆ ಎಂತ ಹೇಳ್ತಿದ್ರಿ? ಡೀಟನ್ ಹೇಳ್ತಾವನಿ ಇನ್ಸ್ಪೆಕ್ಟ್ರೆ. ಅಣ್ಣಯ್ಯಪ್ಪನವರು ಕೊನೆ ದಿನಗಳನ್ನ ಎಣಿಸ್ತಾವ್ರೆ, ಅದಕ್ಕೆ ಅವ್ರು ಇದಷ್ಟು ದಿನ ಖುಷಿಯಾಗಿರ್ಬೇಕು. ಶಾ, ಸುಂದ್ರಿ ಮೇಡಮ್ ಇಷ್ಟು ಬೇಗ ಬಿಳಿ ಸೀರೆ ಉಟ್ಕೊಂಬುದನ್ನ ಈ ಕಣ್ಣಾಗ ಹ್ಯಾಂಗ್ ಕಾಂಬುದು ಮರ್ರೆ? ನೀವು ತಮಾಷೆ ಮಾಡ್ತಿದ್ರ್ಯಾ? ಇನ್ಸ್ಪೆಕ್ಟ್ರೆ, ಇಂಥ ವಿಷಯದಲ್ಲಿ ತಮಾಷೆ ಮಾಡಕ್ಕಾದ? ಅದಕ್ಕೆ ನಿಮ್ಮನ್ನೆಲ್ಲವ ಕೈ ಮುಗಿದು ಕೇಳ್ಕೊತೀನಿ, ಅವ್ರ ಬಗ್ಗೆ ಯಾರು ಕೆಡ್ದಾಗ ಮಾತಾಡಬೇಡಿ. ಐ ಡೋಂಟ್ ಲೈಕ್ ಇಟ್. ನಮ್ಮ ರಿಂಗ್ ಮಾಸ್ಟರ್ ಎಂತದಕ್ಕೆ ಈ ನಮ್ಮನೆ ಮಾಡ್ತಿದ್ದಾರೆ ಅಂತೇಳಿ ಅರ್ಥ ಆಗ್ತಿಲ್ಲಲ್ಲ. ಎಂತ ಆಯ್ತಂದೇಳಿ ಗೊತ್ತಾಯ್ಕಮ್ಮಂಗಿದ್ರೆ ಸುಂದ್ರಿ ಮೇಡಮ್ ಅನ್ನೇ ಕೇಳ್ತೆ. ಬನ್ನಿ ಪಾಪ. ನಾನು ಆರ್ಗನೈಸ್ ಮಾಡ್ತಿರೋದು ಸಣ್ಣ ಪಾರ್ಟಿ ಅಲ್ಲ, ಇದು ಎಲ್ಲರ ನೆನಪಲ್ಲೂ ಉಳಿಬೇಕು. ಊಟದ ವಿಷಯದಲ್ಲಂತೂ ಕಾಂಪ್ರಮೈಸೇ ಇಲ್ಲ. ಅಟ್ಲೀಸ್ಟ್ 3 to 4 ಸ್ವೀಟ್ಸ್ ಇರಲೇಬೇಕು. ಏನ್ ಸರ್ ಇದು? ಮಧುರ್ ಅವ್ರ ಫೋನಲ್ಲಿ ಹೀಗೆ ಮಾತಾಡ್ತಾ ಇದ್ದಾರೆ. ಏ ಹೆಕ್ಕತ್ತಿ ಮನೆ, ಅಷ್ಟು ಗೊತ್ತಿಲ್ಲ. ಜಾನಿ ಅವ್ರ ತಿಥಿ ಊಟಕ್ಕೆ ಆರ್ಡರ್ ಕೊಡ್ತಿದ್ರ. ಊಟ ಎಷ್ಟು ಟೇಸ್ಟಿ ಆಗಿರ್ಬೇಕು ಅಂದ್ರೆ ಬಂದ ಜನ ಬೆರಳನ್ನು ಚಪ್ಪರಿಸ್ಬೇಕು. ಇದನ್ನ ತುಂಬಾ ಖುಷಿಯಾಗಿ ಕೊಡ್ತಿರೋ ಪಾರ್ಟಿ ರೀ. ಕಲ್ಯಾಣ ತಲೆಪ್ಪು ಜಾನಿಬಾಯಿ ಸತ್ತ ವಿಷಯ ಇವರಿಗೆ ಖುಷಿ ಕೊಡುವ ವಿಷಯ ಅಂತೆ. ಈ ಹೆಂಗಸು ಎಂತ ಬಿಂಗಿರಿ ಮಾತಾಡ್ತಾರೆ, ಮಂಡೆಗೆ ಬೊಕ್ಕುದಿಲ್ಲಪ್ಪ. ಅದು ಹಾಂಗಲ್ಲ ಮರ. ಜಾನಿ ಅವ್ರ ಹೋಟ್ಲಂದಲ್ಲಿ ಮೈಂಡ್ ಅಪ್ಸೆಟ್ ಆಗಿ ಹಿಂಗೆ ಮಾತಾಡ್ತಿದ್ರ. ದೊಡ್ಡವ್ರ ಕಥೆನೇ ಇಷ್ಟು. ಅವ್ರ ಸಾವು ಒಂದೇ, ಹುಟ್ಟು ಒಂದೇ, ಎಲ್ಲದಕ್ಕೂ ಪಾರ್ಟಿ ಮಾಡ್ತಾರೆ. ಸುಂದ್ರಿ ಮೇಡಮ್ ಬಗ್ಗೆ ಹಿಂಗೆ ಮಾತಾಡ್ತೀನಾ? ನಾನು ಆಮೇಲೆ ಕಾಲ್ ಮಾಡ್ತೀನಿ. ಅರೆ, ಎಲ್ರೂ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಆಕ್ಚುಲಿ ನಾನೇ ನಿಮ್ನ ಇನ್ವೈಟ್ ಮಾಡ್ಬೇಕು ಅಂತಿದ್ದೆ. ನಾನೊಂದು ದೊಡ್ಡ ಪಾರ್ಟಿ ಆರ್ಗನೈಸ್ ಮಾಡಿದ್ದೀನಿ, ಮಿಸ್ ಮಾಡದೆ ಬನ್ನಿ. ಹೌದು, ಪಾರ್ಟಿನೇ. ಅದ್ರಲ್ಲಿ ಡಿಜೆ ಪ್ರೋಗ್ರಾಮ್ ಕೂಡ ಆರ್ಗನೈಸ್ ಮಾಡಿದ್ದೀನಿ. ಎಂತ ಮರ್ರೆ, ಡಿಜೆ ಪ್ರೋಗ್ರಾಮ? ಹೌದು, ಡಿಜೆ ಇಲ್ದೇ ಇದ್ರೆ ಹೇಗ್ ಹೇಳಿ? ಖುಷಿ ಪಡಕ್ಕೆ ಇಂಥ ಅವಕಾಶ ಸಿಕ್ಕಿರ್ಬೇಕಾದ್ರೆ ಅರೇಂಜ್ ಮಾಡದೆ ಇರಕ್ಕಾಗತ್ತಾ? ಪಾರ್ಟಿಲಿ ನಾನು ಹಾಡಾಡ್ತೀನಿ, ಡ್ಯಾನ್ಸ್ ಮಾಡ್ತೀನಿ, ನೀವೆಲ್ಲರೂ ನನ್ನ ಜೊತೆ ಡ್ಯಾನ್ಸ್ ಮಾಡ್ಬೇಕು. ಐ ಲೈಕ್ ಇಟ್. एक सादा रात का एक कौड़ी चांद की चाहे तो चूम ले तू कौड़ी चांद की एक सादा रात का एक कौड़ी चांद की चाहे तो चूम ले तू कौड़ी चांद की एक चांद की कश्ती में चल पार उतरना है तू हल्के हल्के खेना दरिया ना चलके मैया मैया गुलाबी तारे चुनने सारे चुन मैया मैया ಯಾಕೌಡ್ರೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಮಧುರವ್ರೆ, ನಾ ಪಾಪ ಮಾಡ್ಕೊಂಡು ಹೇಳ್ತಾ ಇಲ್ಲ, ದುಃಖದಿಂದ ಹೇಳ್ತಾವನಿ. ನಿಮ್ಮ ಮನ್ಸು ಕಲ್ಲು ಅಂತ ಇವತ್ತು ಗೊತ್ತಾಯ್ತು. ಯಾಕೌಡ್ರೆ ಹೀಗ್ ಮಾತಾಡ್ತಿದ್ದೀರಾ? ಓ ಮಧುರ ಅವ್ರೆ, ಅಟ್ಟನೆ ಸಾಯ್ತಾರ ಮನುಷ್ಯನ ಇಟ್ಕೊಂಡು ಕುಡ್ಕೊಂಡು ಶೋಕೆ ಮಾಡ್ತಾ ಇದ್ದೀರಲ್ಲ, ಸರಿಯಾ? ಸಾವಿಂದಿನ ಎಣಿಸ್ತಿರೋ ವ್ಯಕ್ತಿ ನಮ್ಮನೇಲಿ ಯಾರಿದ್ದಾರೆ? ಐ ಲೈಕ್ ಇಟ್. ಇನ್ಯಾರು ಮಧುರ ಬಾಬಿ? ನಿಮ್ಮ ಯಜಮಾನ್ರು. ಇಂಥ ಟೈಮಲ್ಲಿ ಪಾರ್ಟಿ ಹಾಕಿ ಇಟ್ಕೊಂಡಿದ್ದೀರ ಅಂತ ನಮಗೂ ಡೌಟ್ ಬಂತು, ಆದ್ರೆ ಇನ್ವೈಟ್ ಮಾಡಿದ್ರಲ್ಲ ಅದಕ್ಕೆ ಬಂದ್ಬಿಟ್ವಿ. ಈ ವಿಷಯ ಇಡೀ ಏರಿಯಾದವರಿಗೆ ಗೊತ್ತು, ಕಟ್ಟಿಕೊಂಡ ಬುಡಿಸಿಗೆ ಗೊತ್ತಿಲ್ಲ. ಐ ಡೋಂಟ್ ಲೈಕ್ ಇಟ್.
ಅದು 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 ಇದು ಅಂತ ಕತೆ ಹೇಳ್ಬೇಡಿ, ಈ ನಾಟಕ ಯಾವುದು ಅಂತ ಹೇಳಿ. ಇದು ನಾಟಕ ಅಲ್ಲ ಡಾರ್ಲಿಂಗ್. ಸ್ವಲ್ಪ ದಿನದ ಹಿಂದೆ ನಾನೊಬ್ಬ ಕಾಯಿಲೆ ಬಂದಿರೋ ಮನುಷ್ಯನಿಗೆ ಅವಮಾನ ಮಾಡಿದ್ದೆ. ಅದಕ್ಕೆ ಅವನು ನಿಮಗೂ ನಮ್ಮ ಥರ ಕಾಯಿಲೆ ಬಂದರೆ ನಮ್ಮ ಕಷ್ಟ ಏನು ಅಂತ ಅರ್ಥ ಆಗುತ್ತೆ ಅಂದಿದ್ದ. ಆ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಣ ಅಂತ ಈ ರೀತಿ ಮಾಡಿದೆ. ನನ್ಗೆ ಯಾವ ಕಾಯಿಲೆನೂ ಇಲ್ಲ, ನಾನು ಯಾವ ಕೊನೆ ದಿನಗಳನ್ನೂ ಎಣಿಸ್ತಿಲ್ಲ. ಗೌಡ್ರೆ, ನಿಜ ಏನು ಅಂತ ಗೊತ್ತಾಯ್ತಲ್ಲ. ಮಧುರವ್ರೆ, ಅಣ್ಣಪ್ಪನವ್ರು ಮಾಡಿದ ನಾಟಕದಿಂದ ನಾನು ನಿಮ್ಮ ತಪ್ಪಾಗಿ ನಡ್ಕೊಂಬಿಟ್ಟು ನನ್ನ ಕ್ಷಮಿಸ್ಬಿಡಿ. ಪರವಾಗಿಲ್ಲ ಗೌಡ್ರೆ, ಇದ್ರಲ್ಲಿ ನಿಮ್ ತಪ್ಪೇನೂ ಇಲ್ಲ. ಕಷ್ಟ ಬಂದಾಗ ಅಕ್ಕಪಕ್ಕದವ್ರು ಹೇಗೆ ಸಹಾಯ ಮಾಡ್ತೀರಂತ ನೀವೆಲ್ಲ ಪ್ರೂವ್ ಮಾಡಿದ್ದೀರಾ. ಹೌದು ಡಾರ್ಲಿಂಗ್, ಇಂಥವ್ರು ನಮಗೆ ಸಿಕ್ಕಿರೋದು ನಮ್ಮ ಪುಣ್ಯ. ಓ ಅಣ್ಣಪ್ಪನವ್ರೆ, ಇದೇ ಕೊನೆ. ಇನ್ನೊಂದು ಸತಿ ನಮ್ಮ ಒಳ್ಳೆತನನ ನಿಮ್ಮ ಆಟಕ್ಕೆ ಉಪಯೋಗಿಸ್ಕೊಂಡ್ರೆ ನಾನು ನಿಮ್ಗೆ ಕೊನೆ ದಿನನ ತೋರಿಸ್ಬಿಡ್ತೀನಿ.